ತುಂಬ ಈಸಿಯಾಗಿ ಉದ್ರುದ್ರ ಆಗಿರುವಂತಹ ಎಗ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತುಂಬ ಈಸಿ. ಸೇಮ್ ಸ್ಟೆಪ್ಸ್‌ನ ಫಾಲೋ ಮಾಡಿಕೊಂಡು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಾನು ಎಗ್ ಬಿರಿಯಾನಿ ಮಾಡೋದಕ್ಕೆ ಮೊದಲನೇದಾಗಿ 5 ಎಗ್ಗನ್ನು ಈ ಥರ ನೀಟಾಗಿ ಬೇಯಿಸ್ಕೊಳ್ತೀನಿ. ಕುಕ್ಕರಲ್ಲಿ 2 ವಿಷಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಿಮಗೆ ನೀಟಾಗಿ ಎಗ್ಗು ಬೆಂದಿರತ್ತೆ. ನೆಕ್ಸ್ಟು ನಾನು ಇದು ಎಗ್ಗು ಬೆಂದಾಗಿ ಇದೆ. ಇದನ್ನು ನಾನು ಶೆಲ್ಲೆಲ್ಲ ನೀಟಾಗಿ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಈ ಎಗ್ಗನ್ನು ಈ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಎಗ್ಗನ್ನು ಇದೇ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಮಸಾಲೆ, ಉಪ್ಪು ಎಲ್ಲ ಇದರೊಳಗೆ ಹೋಗಿ ನಮಗೆ ಬಿರಿಯಾನಿಯಲ್ಲಿ ತಿನ್ನಬೇಕಾದ್ರೆ ಎಗ್ಗು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಎಗ್ಗನ್ನು ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಮಸಾಲೆ ರುಬ್ಕೊಳ್ತೀನಿ ಒಂದು ಮಿಕ್ಸಿ ಜಾರಲ್ಲಿ. ಸೊ ಮಿಕ್ಸಿ ಜಾರಲ್ಲಿ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆಯೇ 2 ಹಸಿಮೆಣಸು, ಸ್ವಲ್ಪ ಪುದೀನ ಸೊಪ್ಪು, ಇಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ 1/4 ಚಮಚದಷ್ಟು ಅರಿಶಿನದ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, ಹಾಗೆಯೇ 1 ಟೇಬಲ್ ಸ್ಪೂನು ಖಾರದ ಪುಡಿನ ಹಾಕ್ಕೊಳ್ತೀನಿ. ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ತೀನಿ. ಈ ಥರ ಪೇಸ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇನ್ನೊಂದು ಕಡೆ 1/4 ಲೋಟ ಅಕ್ಕಿಯನ್ನು ತೊಗೊಳ್ತೀನಿ. 1/4 ಲೋಟ ಅಂದರೆ ಇದರಲ್ಲಿ ನಾನು 5 ಜನಕ್ಕೆ ಸರ್ವ್ ಮಾಡ್ಬೋದು. ಹಾಗಾಗಿ 1/4 ಲೋಟ ಅಕ್ಕಿನ ತೊಗೊಂಡು ಇದನ್ನು ನೀಟಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಬಿಡ್ತೀನಿ. ನೆಕ್ಸ್ಟು ಇನ್ನೊಂದು ಕುಕ್ಕರ್ ತೊಗೊಂಡು ಇದಕ್ಕೆ ಎಣ್ಣೆನ ಹಾಕ್ಕೊಳ್ಬೇಕು. ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ತೊಗೊಳ್ಳಿ. ಅಂದರೆ ನಾನು ಇದರಲ್ಲಿ 1 ಸೌಟ್ ಆಗುವಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಆಯಿಲ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದಕ್ಕೆ ಮಸಾಲ ಪದಾರ್ಥ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, 6ರಿಂದ 7 ಚಕ್ಕೆ ಪೀಸನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಚಕ್ರ ಮೊಗ್ಗು, 3 ಮರಾಠಿ ಮೊಗ್ಗು, ಹಾಗೆಯೇ 5 ಏಲಕ್ಕಿ, 6 ಲವಂಗ, ಹಾಗೆಯೇ 2 ಪಲಾವ್ ಎಲೆ. ಇಷ್ಟು ಮಸಾಲ ಪದಾರ್ಥನ ಹಾಕ್ಕೊಂಡ್ರೆ ನೀವು ಸಾಕು. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ತುಂಬ ಹೈ ಫ್ಲೇಮೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ, ಆವಾಗ ಲವಂಗ ಎಲ್ಲ ಸಿಡಿಯುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೀಡಿಯಮ್ ಸೈಜ್ ತೊಗೊಳ್ಳೋದಾದರೆ 2 ಈರುಳ್ಳಿಯ ತೊಗೊಳ್ಳಿ. ನಾನು ದೊಡ್ಡ ಈರುಳ್ಳಿ ತೊಗೊಂಡಿರೋದ್ರಿಂದ 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಇದಕ್ಕೆ ಒಂದು ದೊಡ್ಡದಾದಂತಹ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಆದರೆ 2 ತೊಗೊಳ್ಳಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರುಬ್ಬಿರುವಂತಹ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲಾನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆವಾಗ ನಮಗೆ ಹಸಿ ಸ್ಮೆಲ್ ಇರಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ನೋಡಿ ಎಷ್ಟು ಮಸಾಲ ಆಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಈ ಮಸಾಲ. ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಗ್ಗನ್ನು ಹಾಕ್ಕೊಳ್ತೀನಿ. ಈ ಎಗ್ಗು ಮತ್ತು ಮಸಾಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಗ್ಗಿಗೆ ಚೆನ್ನಾಗಿ ಮಸಾಲ, ಉಪ್ಪು, ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಬಿರಿಯಾನಿ ಜೊತೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಮಸಾಲ ಹಾಕ್ಕೊಂಡು ನೆಕ್ಸ್ಟು ಡೈರೆಕ್ಟಾಗಿ ಎಗ್ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಇದರಲ್ಲಿ 1-2-3 ಮಿನಿಟ್ಸ್ ಬಿಟ್ಟರೆ ಸಾಕು. ಚೆನ್ನಾಗಿ ಡ್ರೈ ಆಗಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ನಾನು ಇದಕ್ಕೆ 2.5 ನೀರು ಹಾಕ್ಕೊಳ್ತೀನಿ. ಯಾಕಂದರೆ ನಾನು 1/4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ 1 to ಡಬಲ್ ಅಕ್ಕಿ ನೀರು ಹಾಕ್ಕೊಳ್ಳೋದ್ರಿಂದ
2.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಡಿಮೆನೂ ಹಾಕ್ಕೊಳ್ಬೋದು. ಇದನ್ನ ನೆಕ್ಸ್ಟು ಕುದಿಯೋದಕ್ಕೆ ಬಿಡಬೇಕು. ಕುದಿಯೋ ಸ್ಟೇಜಲ್ಲಿ ನಾವು ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಬೇಕಿದ್ರೆ ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಮೇಲ್ಗಡೆಯಿಂದ ಈ ಥರ ಹಾಕಿಬಿಟ್ಟು ನೀವು ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಇದು ವಿಷಲ್ ಆಗಿ ಪ್ರೆಷರ್ ಹೋಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಎಗ್ ಬಿರಿಯಾನಿ ತುಂಬಾ ಉದ್ರುದ್ರಾಗಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಎಗ್ ಬಿರಿಯಾನಿ ಹೇಗಿದೆ ಅಂತ ಹೇಳಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.